वासो न्यूज में स्वागत है आपका। मैं हूं सरदार। विजयपुर शहर के मिनी मादर गली में क्रांति पिता लव जीवस्ता सावे का 230वां दिन का जन्मदिन किया गया। इस अवसर पर बहुत सारे दलित मुखंडों ने, बहुत सारे लोग यहाँ पर मौजूद थे और ये कह गए ताकि उन्होंने भी इस देश के लिए लड़े हुए एक व्यक्ति है, ताकि उनके जन्मदिन पर आप इस यहाँ पर बहुत सारे दलित मुखंड, बहुत सारे जाति धर्म के लोग मिलकर यहाँ पर जयंती उत्सव मनाया गया। देखेंगे एक रिपोर्ट में। ಇವತ್ತ ಕ್ರಾಂತಿಪಿತ ಲಹುಜಿ ವಸ್ತಾ ಸಾಳ್ವೆಯವರ 230ನೇ ಜಯಂತಿ ಕಾರ್ಯ ಇವತ್ತ ಸಾಧಾರಣವಾಗಿ ಆಚರಣೆಯನ್ನು ಮಾಡಲಾಗಿದೆ. ಇವತ್ತು ಇಡೀ ನಮ್ಮ ದಲಿತ ಸಮುದಾಯದ ನಾಯಕರು ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ರಮೇಶಣ್ಣ ಕೌಲ್ಗಿ, ಪರಶು ಗುನ್ನಾಪುರ, ಲಕ್ಷ್ಮಣ ಚಲವಾದಿ, ಅನೇಕ ನಮ್ಮ ನಾಯಕರು ಇವತ್ತು ಆಗಮಿಸಿದ್ದಾರೆ. ನಮ್ಮ ಸಮಾಜದ ಪ್ರಮುಖರು ರಮೇಶ್ ಕಾಂಬ್ಳೆ ಅವರು ಇರ್ಬೋದು, ಹಾಗೂ ಶಿವಾಜಿ ರಣದೇವಿ, ಪಾಂಡುರಂಗ್ ಕಾಂಬ್ಳೆ ಮತ್ತು ಅನೇಕರು ಭಾಗಿಯಾಗಿದ್ದಾರೆ. ಲಹುಜಿ ವಸ್ತಾ ಸಾಳ್ವೆಯಪ್ಪ ಅಂದರೆ ಇವ್ರ ಇತಿಹಾಸನ್ನು ಭಾಳ ದೊಡ್ಡ ಇತಿಹಾಸ ಇದೆ ಈ ದೇಶದಲ್ಲಿ. ಕ್ರಾಂತಿ ಪಿತ ಲಹುಜಿ ವಸ್ತಾ ಸಾಳ್ವೆಯವರು ಇವತ್ತು ಈ ಶಿಕ್ಷಣವನ್ನು ಕಲಿಸಲಾಕ ಅವತ್ತ ಮನುವಾದಿಗಳು ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಮಾತಾ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅನೇಕ ಥರದ ಚಿತ್ರಹಿಂಸೆಯನ್ನು ಕೊಡೋ ಟೈಮ್ನಲ್ಲಿ ಈ ಬ್ರಾಹ್ಮಣಗಳಿಗೆ ಅವತ್ತಿನ ದಿನ ಇವರು ಆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಯಾರಾದರೂ ಕಾರಣೀಕರ್ತರಾದ್ರೆ ಅದು ಲಹುಜಿ ವಸ್ತಾ ಸಾಳ್ವೆ ಅಂತ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಅವತ್ತಿನ ದಿವಸ ಅವರಿಗೆ ಅವತ್ತು ಹೆಂಡಿ ಒಗಿದು ಕಲ್ಲು ಒಗಿ ಅಂತ ಕೆಲಸಕ್ಕೆ ನಿಂದ್ರಿಸುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಲಹುಜಿ ವಸ್ತಾ ಸಾಳ್ವೆ ಅವ್ರು ಮಾಡ್ತಾರೆ. ಇವತ್ತು ಮಹಾನ್ ಚೇತನ ಇವತ್ತು ಶಿಕ್ಷಣವನ್ನು ಅತಿ ಮುಂದುವರೆದಿದ್ದು ಯಾರಾದರೂ ಇದ್ರೆ ಅದು ಲಹುಜಿ ವಸ್ತಾ ಸಾಳ್ವೆ. ಅವತ್ತಿನ ದಿವಸ ಆ ಶಾಲೆಯಲ್ಲಿ ಮಕ್ಕಳನ್ನು ಬರ್ತಿರಲಿರುವಾಗ ತಮ್ಮ ಮಗಳನ್ನು ಶಿಕ್ಷಣವನ್ನು ಕೊಡ್ತಾರೆ. ಆ ಮಗಳಿನ ಹೆಸರು ಮುಕ್ತಾ ಸಾಳ್ವೆ. ಹಾಗೂ ಇನ್ನೊಬ್ಬಕ್ಕೆ ಮುಸ್ಲಿಮ್ಸ್ ಸಮುದಾಯದ ಮಗು, ಆಕಿನ ಹೆಸರು ಫಾತಿಮಾ ಶೇಖ್. ಇವತ್ತು ಹೇಳಬೇಕಾಗ್ತದೆ ನಾವು, ಯಾಕಪ್ಪ ಅಂದ್ರೆ ಇವರು ಮೊದಲು ಭಾರತ ದೇಶನಾಗ ಅವರಿಬ್ಬರೇ ಶಿಕ್ಷಣವನ್ನು ಮೊದಲು ಶಾಲೆಯನ್ನು ಕಲೀಲಕ್ಕೆ ಹೋಗ್ತಾರೆ. ಯಾರಪ್ಪ ಅಂದ್ರೆ ಫಾತಿಮಾ ಶೇಖ್ ಹಾಗೂ ಮುಕ್ತಾ ಸಾಳ್ವೆ ಅನ್ನೋಂಥವ್ರು. ಆ ಮುಕ್ತಾ ಸಾಳ್ವೆ ಇವರು ಅಣ್ಣನ ಮಗಳು ಇರ್ತಾಳೆ, ಲಹುಜಿ ಅವ್ರ ಅಣ್ಣನ ಮಗಳ ಪುತ್ನಿ ಇರ್ತಾಳೆ. ಆಕಿನನ್ನು ಶಿಕ್ಷಣಕ್ಕೆ ಅವರು ಮೊದಲು ಒಯ್ದು ಕುಂಡ್ರಿಸ್ತಾರೆ. ಇವತ್ತು ಸಂಗಮವಾಡಿಯಲ್ಲಿ ಇವತ್ತು ಅನೇಕ ದೊಡ್ಡ ಒಂದು ಕ್ರಾಂತಿಯನ್ನು ಮೂಡಿಸಿದಂಥ ಲಹುಜಿ ವಸ್ತಾ ಸಾಳ್ವೆ ಅವರು. ಇವತ್ತು ಈ ದೇಶದಲ್ಲಿ ಈ ಮನುವಾದಿಗಳನ್ನು, ಆ ಪುಣ್ಯದಲ್ಲಿ ಇರುವಂಥ ಮನುವಾದಿಗಳನ್ನು ಒದ್ದು ಓಡಿಸುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಲಹುಜಿ ವಸ್ತಾ ಸಾಳ್ವೆ ಅವರು. ಇವತ್ತು ಬ್ರಿಟಿಷರನ್ನು ಹೋರಾಡಿ ಬ್ರಿಟಿಷರನ್ನು ಒದ್ದು ಓಡಿಸುವಂಥ ಕೆಲಸ ಈ ಲಹುಜಿ ವಸ್ತಾದವರು. ಜೀವಂತ ಹುಲಿಯನ್ನು ತಂದು ಪೇಶವಾಯಿ ದರ್ಬಾರದಲ್ಲಿ ಬಿಟ್ಟಂತ ಲಹುಜಿ ಅವರು. ಇವತ್ತು ಇತಿಹಾಸನ ನೋಡ್ರಿ, ಇವತ್ತು ಗೂಗಲ್ದಾಗ ಸರ್ಚ್ ಮಾಡಿ ಅವ್ರ ಬಗ್ಗೆ ತಿಳ್ಕೊರಿ. ಇವತ್ತು ಭಾಳ ದೊಡ್ಡ ಕ್ರಾಂತಿ ಪುರುಷರು, ಸತ್ಯಶೋಧಕ ಅನ್ನುವಂಥ ಹೆಸರನ್ನು ಪಡೆದವರು ಲಹುಜಿ ವಸ್ತಾ ಸಾಳ್ವೆ ಅಂತ ಹೇಳಬೇಕಾಗ್ತದೆ ನಾವು. ಇವತ್ತು ಅನೇಕ ಥರದ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಧೀಮಂತ ನಾಯಕ. ನಮ್ಮ ಜನಾಂಗಕ್ಕೆ ಇಲ್ಲಿವರೆಗೂ ನಾವು ಬಹಳಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ
ನಮ್ಮ ಹಣೆ ಬರಹವನ್ನು ಚೇಂಜ್ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೆನೆಸ್ಬೇಕಾಗ್ತದೆ ನಾವು. ಯಾಕಪ್ಪ ಅಂದ್ರೆ ಇವತ್ತು ಈ ದೇಶನ್ನ ನಮಗೆ ಖಂಡಿಸದಂಥ ಯಾರಾದರೂ ಇದ್ದರೂ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು 1.5 ದಿವಸ ಸಾಲಿ ಕಲ್ತಂಥ ಅಣ್ಣಾಭಾऊ ಸಾಠೆ ಅವರು ಇವತ್ತು ಇಡೀ ಜಗವಿಖ್ಯಾತಿಕ ಸಾಹಿತ್ಯಕಾರ ಆಕಾರ. ಇವತ್ತು ಅನೇಕ ಮಹಾನ್ ಪುರುಷರು ದಲಿತರಲ್ಲಿ ಅನೇಕ ಮಹಾನ್ ಪುರುಷರು ಇವತ್ತು ಬರೇ ನಾವು ನಮ್ಮ ಸಮಾಜಕ್ಕೆ ಸೀಮಿತ ಆಗಂಥವ್ರಲ್ಲ ಅವರು. ಇಡೀ ದೇಶದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಇವತ್ತವರು ದೊಡ್ಡವರಾಗ್ಯಾರ. ಇವತ್ತು ನಾವು ಅವರು ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ನಮ್ಮ ಸಮಾಜನ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಇದು ಯಾವ ಸರ್? ಇದು ಏರಿಯಾ ಯಾವ್ದ್ರ? ಇದು ಇಂಡಿ ರೋಡ್ ಮಿನಿ ಮಾದರೋಣಿ ಇಸ್ಲಾಮ. ಇವತ್ತು ನೇರವಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಲೌಜಿ ವಸ್ತಾ ಸಾಳ್ವೆ ಅವರ ಇವತ್ತು ಈ ಸರ್ಕಾರ ಗಮನಕ್ಕೆ ತರಬೇಕು. ಇವತ್ತು ಅಣ್ಣಾಭಾऊ ಸಾಠೆ ಅವ್ರಿಗೆ ಗಮನಕ್ಕೆ ತಂದು ತಕ್ಷಣವೇ ಇವತ್ತು ಈ ಅಣ್ಣಾಭಾऊ ಸಾಠೆ ಅವ್ರ ಬಗ್ಗೆ ಅಧ್ಯಯನ ಪೀಠಗಳನ್ನು ಮಾಡಬೇಕಂತ ಹೇಳ್ತೀವಿ ನಾವು. ಯಾಕಪ್ಪ ಅಂದ್ರೆ ಇವತ್ತು ಬಹಳಷ್ಟು ಕ್ರಾಂತಿಗಳನ್ನು ಮಾಡಿದಂಥವ್ರು ಅದಾರ ಈ ದೇಶನಾಗ. ಅವೆಲ್ಲ ಹಿಂದುಳಿದ ಸಮಾಜದವ್ರು ಅದಾರ ತಂದೆ ಇವರು ಯಾರೂ ಬೆಳಕಿಗೆ ತರಂಗಿಲ್ರಿ. ಯಾಕಪ್ಪ ಅಂದ್ರೆ ಇವತ್ತು ದಲಿತರ ಅದಾರ ಅನ್ನೋ ಕಾರಣಕ್ಕಾಗಿ ಯಾರು ಮುಂದೆ ತರಂಗಿಲ್ಲ. ಆ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ. ಇವತ್ತು BJP ಅವರು ಇವ್ರದ್ದು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಟ್ಯಾಚ್ಯೂ ಅನ್ನು ಕೊಟ್ಟು ಅವರಿಗೆ ಸ್ವಾಗತಿಸ್ತಾರ. ಇವತ್ತು ನಿನ್ನೆ ಅವರು ಮೋದಿ ಅವ್ರ ಭಾಷಣದಾಗ ಇವತ್ತು ಹೇಳ್ತಾರ ಲಹುಜಿ ವಸ್ತಾ ಸಾಳ್ವೆ ಕ್ರಾಂತಿ ಮಹಾನ್ ಗುರು ಅಂತಂದು ಹೇಳ್ತಾರ. ಇವತ್ತು ಅವು ಅಲ್ಲಿ ಅನೇಕ ಥರದ ಆ ಸಮಾಜಕ್ಕೆ ಏನು ಕೊಡುಗೆ ಕೊಡಂಗಿಲ್ಲ, ಬರೀ ಹೇಳ್ತಾರೆ, ಬಾಯಿಲಿಂದ ಹೇಳ್ತಾರೆ, ಕೆಲಸಗಳೇ ಇಲ್ಲ. ಇವತ್ತು ಕೆಲಸ ಆಗಬೇಕು. ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರದವ್ರು ಅದಾರ. ಇವತ್ತು ದಲಿತರ ಪರ ಏನು ಹೇಳ್ತಾರ, ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರ, ಇವತ್ತು BJP ಅವರು ಹೇಳೋಗ್ಯಾರ ನಮಗೆ ಏನದ ದಲಿತರ ಪರ ಅದೇವು, ನಾವು ಶೋಷಿತ ಜನಾಂಗದ ಪರ ಅದೇವು. ಯಾರು ನಮ್ಮ ಪರ ಇಲ್ಲ, ನಮ್ಮ ಪರವಾಗಿ ಯಾರೂ ಇಲ್ಲ. ನಮ್ಮ ಪರವಾಗಿ ಯಾವ ರಾಜಕಾರಣಿಗಳೂ ಇಲ್ಲ. ನಾವೇನು ಹೇಳ್ತೇವೆ, ಇವತ್ತು ಸಮಾಜದ ಪರವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ನಾವು ಗುರುತಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಬೇಕಾಗ್ತದೆ. ನಮಗೆ ಯಾರು ಗುರುತಿಸಂಗಿಲ್ಲ, ಅವ್ರಿಗೆ ನಾವು ಯಾರೂ ಗುರುತಿಸಂಗಿಲ್ಲ. ಇವತ್ತು ಯಾರೂ ಇಲ್ಲ. ನಾವು ಎಲ್ಲ ದಲಿತ ಸಮುದಾಯದ ಲೀಡರ್ಗಳದೇವು. ನಾವು ನಮ್ಮ ನಾಯಕರದು ನಾವು ಆಚರಣೆ ಮಾಡಬೇಕು, ಅದು ನಾವು ಮಾಡ್ತೇವೆ. ಇವತ್ತು ಸಾಧಾರಣ ಜಯಂತಿ ಮಾಡ್ತೇವೆ. ಮುಂದಿನ ಬರುವಂಥ ದಿನಮಾನದಾಗ ಭಾಳ ದೊಡ್ಡ ಪ್ರಮಾಣ ಜಯಂತಿ ಆಚರಣೆಯನ್ನು ಮಾಡ್ಕೊತ ಹೋಗ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಸೋಮು ರಣದೇವಿ, सत्यशोधक डॉक्टर अण्णाभाऊ संघटना समितीय संस्थापक अध्यक्ष. लहुजी उस्ताद साळवे यांची 1794 त्यांचा जन्मतारीख आज 1794 पुरंदर गावामध्ये त्यांचा जन्म झाला. लहुजी उस्तादांचा त्यांचे मोठमोठे महान व्यक्ती आहेत. त्यांनी जगल तर देशासाठी, मरल तर देशासाठी असं त्यांनी एक बोललेले होते. चळवळी ते त्यांनी. आता इथं सगळं मिळून करतात काय तुम्ही? हां, आम्ही सगळे मिळून करतो. मातृ समाजचे आमचे सगळे मिळून करतो. आम्ही प्रतिवर्ष करतात. प्रतिवर्ष करतो. ಎಲ್ಲರಿಗೂ ಜೈ ಭೀಮ್. ಇವತ್ತು ಏನು ಜಯಂತಿಯನ್ನು ಮಾಡಿದಾರಲ್ಲ, ಈಗ ಆ ಜಯಂತಿ ಪರವಾಗಿ ಮಾತಾಡಿದ್ರು ಅವರು. ಶಿಕ್ಷಣ ಸಂಸ್ಥೆ ಸಂಬಂಧವಾಗಿ ಮಾತಾಡಿದ್ರು. ಬರ್ರಿ ಸರ್, ಶಿಕ್ಷಣ ಸಂಸ್ಥೆದು ಮಾತಾಡಿದ್ರು ಮತ್ತು ಬಾಬಾ ಸಾಹೇಬ್ ಬಗ್ಗೆನೂ ಮಾತಾಡಿದ್ರು ಅವರು. ಅದಕ್ಕಾಗಿ ನಾವು ಈ ದಲಿತ ಮುಖಂಡರು, ಎಲ್ಲ ದಲಿತ ಮುಖಂಡರು ಕೂಡ ಇಂಥ ಏನು ಕಾರ್ಯಗಳು ಮಾಡ್ತೀವಲ್ಲ, ಅದು ನಮಗೆ ಬಾಬಾ ಸಾಹೇಬ್ ಕೊಟ್ಟಂಥ ಭಿಕ್ಷೆ. ಮತ್ತು ಈ ಜಯಂತಿಗಳನ್ನು ಆಚರಣೆ ಮಾಡುವ ಸಲುವಾಗಿ ನಮಗೆಲ್ಲ ಹೆಮ್ಮೆಯ ವಿಷಯ ಅದ. ಅದಕ್ಕೆ ನಾನು 2 ಮಾತು ಮಾಡಿಸಿದ್ದು ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಒಂದು ನಮ್ಮ ಸೋಮು ಅಣ್ಣವರ ನೇತೃತ್ವದಲ್ಲಿ ಲಹುಜಿ ವಸ್ತಾ ಸಾಳ್ವೆಯವರ ಒಂದು ಜಯಂತಿಯನ್ನು ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಪ್ರತಿಯೊಂದು ನಾವು ಆಚರಿಸ್ತಾ ಇದ್ದೀವಿ. ಲಹುಜಿ ವಸ್ತಾ ಸಾಳ್ವೆಯವರು ಶಿಕ್ಷಣ ಕ್ರಾಂತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಕ್ಕಂಥ ಒಬ್ಬ ಮಹಾನ್ ಚೇತನ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ. ಜೊತೆಗೆ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಇಂಥ ಮಹಾನ್ ನಾಯಕರು ಏನು ಒಂದು ಶಿಕ್ಷಣ ಕ್ರಾಂತಿ ಸಲುವಾಗಿ ಒಂದು ಹೋರಾಟ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮನೋವಾದಿಗಳಿಂದ ಏನೋ ತೊಂದರೆಗಳು ಉಂಟಾದಾಗ ಲಹುಜಿ ವಸ್ತಾ ಸಾಳ್ವೆಯವರು ಅವರ ಬೆನ್ನೆಲುಬಾಗಿ ನಿಂತು ಶಿಕ್ಷಣ ಕ್ರಾಂತಿಗೆ ಒಂದು ಹೊಸ ನಾಂದಿಯನ್ನು ಹಾಡಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನಾಯಕ ಯಾರಾದರೂ ಅದು ಲಹುಜಿ ವಸ್ತಾ ಸಾಳ್ವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಲಹುಜಿ ವಸ್ತಾ ಸಾಳ್ವೆ ಅವರ ಒಂದು ಜೀವನ ಚರಿತ್ರೆಯನ್ನು
ಈಗಿರ್ತಕ್ಕಂಥ ಎಲ್ಲ ಒಂದು ಮಕ್ಕಳಿಗೆ ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು. ಯಾಕೆಂದರೆ ಅವರ ಒಂದು ಸಾಧನೆ ಕೇವಲ ಒಂದು ನಿಂತು ನೀರಾಗಬಾರ್ದು, ಅದು ಒಂದು ಯಾವಾಗಲೂ ಸದಾ ಹರಿಯುತ್ತಿರುವಂಥ ಒಂದು ನೀರಾಗಬೇಕು. ಅವರ ಇತಿಹಾಸದ ಬಗ್ಗೆ ಎಲ್ಲ ಯುವಕರಿಗೆ ಅವರ ವಿಷಯ ಒಂದು ಅವ್ರ ಇತಿಹಾಸವನ್ನು ತಿಳ್ಕೊಂಡಿರ್ತಕ್ಕಂಥ ಒಂದು ಸಾಮರ್ಥ್ಯ ಎಲ್ಲರೂ ಬರಬೇಕು. ಸರ್ಕಾರ ಕೂಡ ಲೌಜಿ ವಾಸ್ತವ ಸಾಳ್ವೆ ಅವರ ಒಂದು ಜೀವನ ಚರಿತ್ರೆಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನಾಗಲಿ ಅಥವಾ ಅವರ ಚರಿತ್ರೆಗೆ ಸಂಬಂಧಪಟ್ಟಂಥ ಕೆಲವು ಲೇಖನಗಳನ್ನಾಗಲಿ ಪ್ರಕಟಣೆ ಮಾಡುವುದರ ಮೂಲಕ ಅವರ ಒಂದು ಚರಿತ್ರೆಯ ಒಂದು ಎಲ್ಲರಿಗೂ ತಿಳಿಯುವಂಥ ಆಗಬೇಕು. ಮತ್ತು ಸರ್ಕಾರ ಅವರ ಒಂದು ಜಯಂತಿಯನ್ನು ಒಂದು ಜಿಲ್ಲಾ ಆಡಳಿತ ಅವ್ರ ಜಯಂತಿಯನ್ನು ಮಾಡಬೇಕು. ಯಾಕಂದರೆ ಇಂಥ ಒಬ್ಬ ನಾಯಕರುಗಳ ಕೆಲವು ಒಂದು ಇಂಥ ಮಹಾನ್ ನಾಯಕರುಗಳು ಸಾಕಷ್ಟು ಸಾಧನೆಗಳು ಮಾಡಿ ಹೋಗಿದ್ದಾರೆ. ಆದರೆ ಸಾಧನೆಗಳನ್ನು ಹೊರತರುವಂಥ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ಸರ್ಕಾರ ಏನಪ್ಪ ಅಂತಂದರೆ ಇಂಥ ಒಂದು ನಾಯಕರ ವಿಷಯದಲ್ಲಿ ಒಂದು ವಿಳಂಬ ಧೋರಣೆಯನ್ನು ತೊಗೊಳ್ಳಕತ್ತದ. ಇದನ್ನೆಲ್ಲ ಬಿಟ್ಟು ಅವರ ಒಂದು ಚರಿತ್ರೆಯನ್ನು ಇಡೀ ಸಮಾಜಕ್ಕೆ ಗೊತ್ತು ಮಾಡಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ತಮ್ಮ ಹೆಸರು? ಮಲ್ಲು ಜಾಲ್ಗೆ, ಸೋಷಿಯಲ್ ವರ್ಕರ್ ಸರ್.